ಮಾಜಿ ಶಾಸಕ ಹಾಗೆ ಉಗ್ರಾಣ ನಿಗಮ ಅಧ್ಯಕ್ಷರಾಗಿದ್ದ ಎಸ್ ಜಯಣ್ಣ ಅವರ ಮೊದಲೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ಕಾಂಗ್ರೆಸ್ ಮುಖಂಡರು ಎಸ್ ಜಯಣ್ಣ ಅವರ ಸಮಾಧಿಗೆ ಪೂಜೆ ಮಾಡಿ ಪುಷ್ಪ ನಮನ ಸಲ್ಲಿಸಿದರು. ಯಳಂದೂರು ತಾಲೂಕಿನ ಮಾಂಬಳ್ಳಿ ಗ್ರಾಮದ ಹೊರವಲಯದ ಜಮೀನಿನಲ್ಲಿ ಇರುವಂತಹ ಮಾಜಿ ಶಾಸಕ ಎಸ್ ಜಯಣ್ಣ ಅವರ ಸಮಾಧಿಗೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದಂಥ ಮುಡಿಗುಂಡಂ ಶಾಂತರಾಜು, ಜಯಣ್ಣ ಅವರು ಸರಳ ಸಜ್ಜನಿಕೆ ಉಳ್ಳಂತಹ ವ್ಯಕ್ತಿಯಾಗಿದ್ದರು. ಜನಪ್ರತಿನಿಧಿಯಾದವರಲ್ಲಿ ಇರಬೇಕಾದ ಎಲ್ಲಾ ಗುಣಗಳು ಕೂಡ ಎಸ್ ಜಯಣ್ಣ ಅವರಲ್ಲಿತ್ತು. ಅವರೊಬ್ಬ ಆದರ್ಶ ರಾಜಕಾರಣಿಯಾಗಿದ್ದು ಅವರ ನಡೆ ಸದಾ ನಮ್ಮ ನೆನಪಿನಲ್ಲಿ ಇರುತ್ತೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಮುಖಂಡರಾದ ನಂಜುಂಡಸ್ವಾಮಿ, ತೋಟೇಶ್, ಶಿವಕುಮಾರ್, ಮಂಜುನಾಥ್ ಸೇರಿದಂತೆ ಇತರರು ಹಾಜರಾಗಿದ್ದರು. ನಮಸ್ಕಾರ. ಈ ದಿವಸ ಸನ್ಮಾನ್ಯ ಮಾಜಿ ಶಾಸಕರು, ಕೊಳ್ಳೇಗಾಲ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು ಮತ್ತು ಕೊಳ್ಳೇಗಾಲ ಕ್ಷೇತ್ರನ ಒಂದು ಸುಂದರವಾದ ನಗರವಾಗಿ ರೂಪಿಸೋದಕ್ಕೆ ಕನಸು ಕಂಡಂಥ ಮಹಾನ್ ವ್ಯಕ್ತಿತ್ವ ಉಳ್ಳಂಥ ಸನ್ಮಾನ್ಯ ಮಾಜಿ ಶಾಸಕ ಜಯಣ್ಣವರ ಮೊದಲನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿರೋದು, ಅವರು ಇನ್ನೂ ಜೀವಂತವಾಗಿದ್ದಾರೆ ಅಂತ ಒಂದು ನಂಬಿಕೆಯಿಂದ ನಾವೆಲ್ಲರೂ ಅವರನ್ನು ಧ್ಯಾನ ಮಾಡೋ ದಿಕ್ಕಿನಲ್ಲಿ ಇಲ್ಲಿಗೆಲ್ಲ ಸೇರಿದ್ದೀವಿ. ಬಹುಶಃ ಈ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಕಂಡಂಥ ಅಪ್ರತಿಮ ರಾಜಕೀಯ ಪಟು, ಸರಳ ಸಜ್ಜನ, ಮಿತಭಾಷಿ, ಅಭಿವೃದ್ಧಿ ಅಧಿಕಾರ ಈ ಜಯಣ್ಣವರು ಮಾಡಿರ್ತಕ್ಕಂಥ ಕೆಲವು ಸಾಧನೆಗಳು ಏನಪ್ಪ ಅಂದರೆ, ಕೊಳ್ಳೇಗಾಲದ ಜನತೆಯ ಜನಮಾನಸದಲ್ಲಿ ಸದಾ ಹಚ್ಚ ಹಸಿರಾಗಿ ಉಳಿದಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ ಮತ್ತು ಸರ್ಕಾಟನ್ ಚಾನಲ್, ಬಸ್ ನಿಲ್ದಾಣ, ತಾಯಿ ಮಕ್ಕಳ ಆಸ್ಪತ್ರೆ, ಇನ್ನು ಮುಂತಾದ ಅಗ್ನಿಶಾಮಕ ಠಾಣೆ, ಪಾಲಿಟೆಕ್ನಿಕ್ ಕಾಲೇಜು, ಮಹಿಳಾ ಕಾಲೇಜು, ಇವೆಲ್ಲವನ್ನು ಸನ್ಮಾನ್ಯ ಜಯಣ್ಣವರು ಈ ಸಮಾಜಕ್ಕೆ ಕೊಡುಗೆಯಾಗಿ ತಮ್ಮ ಒಂದು ಅವಧಿಯಲ್ಲಿ ಜನರ ಸೇವೆಗೆ ಅರ್ಪಿಸಿದ್ದಾರೆ. ಇಂಥ ಒಂದು ಮಹಾನ್ ವ್ಯಕ್ತಿನ ಕಳ್ಕೊಂಡು ಇವತ್ತು ಕ್ಷೇತ್ರದಲ್ಲಿ ನಾವೆಲ್ಲರೂ ಅನಾಥರಾಗಿದ್ದೇವೆ. ಅನಾಥ ಭಾವನೆ ಕಾಡ್ತಾ ಇದೆ. ಕಾಂಗ್ರೆಸ್ಸಿನ ಅತಿ ದೊಡ್ಡ ಶಕ್ತಿಯಾಗಿದ್ದಂಥ ಜಯಣ್ಣವರು ನಿಧನರಾಗಿ ಈ ದಿನ ಒಂದು ವರ್ಷ ಕಳೆದಿದೆ. ಆದರೂ ಸಹ ಅವರು ಎಲ್ಲೋ ಮೂಲೆಯಲ್ಲಿ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ಭಾವನೆ ನಮಗೆಲ್ಲ ವ್ಯಕ್ತ ಆಗ್ತದೆ. ಇಂತಹ ಒಂದು ವ್ಯಕ್ತಿತ್ವ ಉಳ್ಳಂತಹ ಜಯಣ್ಣವರ ಆಶೀರ್ವಾದ ಸದಾ ನಮ್ಮ ಮೇಲೆ ಎಲ್ರಿಗೂ ಇರಲಿ. ಅವ್ರ ನೆನಪು ಸದಾ ಹಸಿರಾಗಿರಲಿ. ಅವರ ಆತ್ಮಕ್ಕೆ ಸದಾ ಶಾಂತಿ ದೊರಕಲಿ. ಭಗವಂತ ಅವ್ರಿಗೆ ಆತ್ಮಕ್ಕೆ ಚಿರಶಾಂತಿಯನ್ನು ಕರುಣಿಸಲಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.